ನಮಸ್ತೆ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಹಾಗಲಕಾಯಿ ಫ್ರೈನ ಮಾಡ್ತಾ ಇದ್ದೀನಿ. ಅಂದರೆ ಇದು ಡೀಪ್ ಫ್ರೈ ಮಾಡ್ತಾ ಇಲ್ಲ, ಫ್ರೈ ಪ್ಯಾನಲ್ಲಿ ಒಂದು 5-6 ಸ್ಪೂನು ಎಣ್ಣೆನ ಹಾಕಿ ಮಾಡ್ತಾ ಇದ್ದೀನಿ. ಸ್ವಲ್ಪನೂ ಕಹಿ ಇರದೇ ಇರೋ ಥರ ಮಾಡಿ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಒಂದು ಹಾಗಲಕಾಯಿನ ತಗೊಂಡು ಅದನ್ನು ತೆಳುವಾಗಿ ರೌಂಡಕ್ಕೆ ಹೆಚ್ಕೊಂಡು ಒಳಗಡೆ ಇರೋ ಬೀಜನ ತೆಗಿತಿದ್ದೀನಿ. ತೆಗೆದು ಆನಂತರ ನಾನು ಇದನ್ನು ಕಹಿ ಇಲ್ಲದೆ ಇರೋ ಥರ ಮಾಡೋದಕ್ಕೋಸ್ಕರ ಒಂದು 1/4 ಸ್ಪೂನಷ್ಟು ಪುಡಿ ಉಪ್ಪು ಹಾಗೆ ಅರಿಶಿನ ಪುಡಿ ಹಾಕಿ ಈ ರೀತಿ ಬೌಲ್ಗೆ ಇದು ಮುಳುಗೋ ಅಷ್ಟು ನೀರನ್ನ ಹಾಕ್ಕೊಂಡು ಅರಿಶಿನ ಪುಡಿನ ಹಾಕ್ಕೊಳ್ತೀನಿ. ಈಗ ಪುಡಿ ಉಪ್ಪನ್ನ ಹಾಕ್ತೆ. ಇವಾಗ ಇದು ಮುಳುಗೋ ಅಷ್ಟು ನೀರನ್ನ ಹಾಕಿ 1-2 ಸರಿ ಕುಲುಕ್ಬಿಟ್ಟು ಇದ್ರ ಮೇಲೆ ನೀರನ್ನ ಹಾಕ್ತೀನಿ. ನೀರನ್ನ ಹಾಕಿ ಒಂದು 10 ನಿಮಿಷ ನೆನೆಯೋಕೆ ಬಿಡ್ತೀನಿ. ಆನಂತರ ಇದನ್ನು ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ತೆಗೆದು ಇನ್ನೊಂದು ಸರಿ ಮತ್ತೆ ನೀರನ್ನ ಹಾಕ್ಕೊಂಡು ಇನ್ನೊಂದು ಸರಿ ತೊಳ್ಕೊಳ್ತೀನಿ. ಇವಾಗ ಮತ್ತೆ ನೀರಿಗೆ ಹಾಕಿ ತೊಳ್ಕೊಂಡು ಆನಂತರ ನಾನು ಇವಾಗ ಅದೇ ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಬೌಲ್ಗೆ ಹಾಕ್ಕೊಂಡು ಇದಕ್ಕೆ ಅಚ್ಚ ಖಾರದ ಪುಡಿ ಹಾಗೆಯೇ ಗರಂ ಮಸಾಲ ಪುಡಿ, ರುಚಿಗೆ ತಕ್ಕಷ್ಟು ಪುಡಿ ಉಪ್ಪನ್ನ ಸೇರಿಸ್ಕೊಳ್ತೀನಿ. ಸೇರಿಸ್ಕೊಂಡ ನಂತರ ನಾನು ಇದಕ್ಕೆ ಕಡಲೆ ಹಿಟ್ಟು 2 ಸ್ಪೂನು ಹಾಗೆಯೇ ಕಾರ್ನ್ಫ್ಲೋರು ಜೋಳದ ಹಿಟ್ಟನ್ನು ಬಳಸ್ಕೊಂಡಿದ್ದೀನಿ. ನೀವು ಜೋಳದ ಹಿಟ್ಟು ಇಲ್ಲ ಅಂದರೆ ಅಕ್ಕಿ ಹಿಟ್ಟನ್ನಾದ್ರೂ ಬಳಸ್ಕೋಬೋದು, ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಇವಾಗ 2 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ. ಆನಂತರ ಜೋಳದ ಹಿಟ್ಟನ್ನು ಹಾಕ್ಕೊಳ್ತೀನಿ. ಇದನ್ನು ನಾನು ಡೀಪ್ ಫ್ರೈ ಮಾಡೋದನ್ನು ತೋರಿಸಿದ್ದೀನಿ. ಇವಾಗ ನಾನು ಫ್ರೈ ಪ್ಯಾನಲ್ಲಿ ಇಟ್ಟು ಒಂದು 4-5 ಸ್ಪೂನು ಎಣ್ಣೆ ಇಟ್ಟು ಮಾಡೋದ್ರಿಂದ ಕಹಿ ಅಂಶನ ತೆಗೆದಿದ್ದೀನಿ. ಡೀಪ್ ಫ್ರೈ ಮಾಡೋದ್ರಿಂದ ಸ್ವಲ್ಪನೂ ಕಹಿ ಬರೋದಿಲ್ಲ. ಈ ರೀತಿ ಮಾಡಿದ್ರೆ ಸ್ವಲ್ಪ ಕಹಿ ಬರುತ್ತೆ ಅನ್ನೋದಕ್ಕೋಸ್ಕರ ನಾನು ಅರಿಶಿನ ಪುಡಿ ಮತ್ತು ಉಪ್ಪಲ್ಲಿ ನೆನೆಸಿ ಸ್ವಲ್ಪ ಕಹಿನ ತೆಗೆದಿದ್ದೀನಿ. ಕಹಿ ಸ್ವಲ್ಪನೂ ಇರೋದಿಲ್ಲ ಈ ರೀತಿ ಮಾಡೋದ್ರಿಂದ. ನೋಡಿ, ಮಿಕ್ಸ್ ಮಾಡ್ಕೊಂಡ ನಂತರ ನಾನು ಫ್ರೈ ಪ್ಯಾನ್ಗೆ ಒಂದು 5-6 ಸ್ಪೂನಷ್ಟು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಇದು ಎಣ್ಣೆ ಕಾದಾಗ ನಾನು ಒಂದೊಂದೇ ಹಾಗಲಕಾಯಿ ಪೀಸ್ನ ಈ ರೀತಿ ಹಾಕ್ಕೊಳ್ತೀನಿ. ಮಧ್ಯಮ ಊರಿನಲ್ಲಿ ಒಂದು 4-5 ನಿಮಿಷ ಬೇಯಿಸ್ಕೊಂಡು ಮತ್ತೆ ತಿರುವಾಕೊಂಡ್ರೆ ಹೊಂಬಣ್ಣ ಬರೋವರೆಗೂ ಬೇಯಿಸ್ಕೊಂಡ್ರೆ ಈ ಹಾಗಲಕಾಯಿ ಫ್ರೈ ರೆಡಿಯಾಗುತ್ತೆ. ತುಂಬ ರುಚಿಕರವಾಗಿರುತ್ತೆ, ಸ್ವಲ್ಪನೂ ಕಹಿ ಇರೋದಿಲ್ಲ, ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಈ ತಿಳಿಸಾರು ಅನ್ನೋದ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ. ಹಾಗೆಯೇ ಸಂಜೆ ಟೈಮ್ಗೂ ಟೀ ಟೈಮ್ಗೆ ಒಳ್ಳೆಯ ರೆಸಿಪಿ, ಹಾಗೆ ಆರೋಗ್ಯಕ್ಕೂ ಒಳ್ಳೆಯದಾದಂಥದ್ದು ಹಾಗಲಕಾಯಿ. ಹಾಗಾಗಿ ಎಣ್ಣೆ ಅಂಶನೂ ಕಡಿಮೆ ಇರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಈ ರೀತಿ ನಾನು ಮತ್ತೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ತಿರುವಾಕೊಂಡಿದ್ದೀನಿ. ಮತ್ತು ಇನ್ನೊಂದು ಸರಿ ತಿರುವಾಕೊಂಡು ಹೊಂಬಣ್ಣ ಬರೋವರೆಗೂ ಬೇಯಿಸ್ಕೊಳ್ತೀನಿ. ಇದು ಬೆಂದ ನಂತರ ನಾನು ಇನ್ನೊಂದು ಬ್ಯಾಚು ಹಾಕ್ಕೊಳ್ತೀನಿ. ನೋಡಿ, ಇವಾಗ ಬೆಂದಿದೆ, ಎಣ್ಣೆ ಅಂಶ ಎಲ್ಲ ಬಿಡುತ್ತೆ. ಇದು ಇವಾಗ ಎತ್ತಿಟ್ಕೊಳ್ತೀನಿ. ಇಷ್ಟು ಬೆಂದರೆ ಸಾಕಾಗುತ್ತೆ. ಮತ್ತು ಇನ್ನೊಂದು ಸರಿ ನಾನು ಹಾಕ್ಕೊಂಡಿದ್ದೀನಿ. ಒಮ್ಮೆ ಈ ವಿಧಾನದಲ್ಲಿ ಟ್ರೈ ಮಾಡಿ ಸ್ನೇಹಿತರೆ. ಹಾಗೆ ಹೇಗೆ ಬಂತು ಅಂತ ತಿಳಿಸಿ. ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಮೊದಲನೇ ಬಾರಿಗೆ ನಮ್ಮ ವಾಹಿನಿನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಧನ್ಯವಾದಗಳು ಸ್ನೇಹಿತರೆ.